17ನೇ ಮಗುವಿಗೆ ಜನ್ಮ ಕೊಟ್ಟ 55 ವರ್ಷದ ಮಹಿಳೆ. ಮೊಮ್ಮಕ್ಕಳನ್ನು ಆಡಿಸುವ ವಯಸ್ಸಲ್ಲಿ ಮಹಾ ಸಾಧನೆ. ಮೊಮ್ಮಕ್ಕಳನ್ನ ಎತ್ತಿ ಆಡಿಸಬೇಕಾದ ವಯಸ್ಸಲ್ಲಿ ಇಲ್ಲೊಬ್ಬ ಮಹಿಳೆ ಬರೋಬ್ಬರಿ 17ನೇ ಮಗುವಿಗೆ ಜನ್ಮ ನೀಡಿದ್ದಾಳೆ. ಇಂತಹ ಘಟನೆಯೊಂದು ರಾಜಸ್ಥಾನದಲ್ಲಿ ಬೆಳಕಿಗೆ ಬಂದಿದೆ. ಉದಯಪುರದ 55 ವರ್ಷದ ರೇಖಾ ಎಂಬ ಮಹಿಳೆಯ ಗಂಡ ಕವಾರಾಮ್ ಕಲಬೇಲಿಯ ವೃತ್ತಿಯಲ್ಲಿ ಗುಜರಿ ವ್ಯಾಪಾರಿ. ಈ ಇಬ್ಬರು ದಂಪತಿಗಳು ಬರೋಬ್ಬರಿ 17 ಮಕ್ಕಳನ್ನ ಹೆತ್ತಿದ್ದಾರೆ. ಮಕ್ಕಳಿರಲವ್ವ ಮನೆ ತುಂಬಾ ಮಾತನ್ನು ಚಾಚು ತಪ್ಪದೆ ಪಾಲಿಸುತ್ತಿದ್ದಾರೆ. ಮೊದಲು 4 ಗಂಡು 1 ಹೆಣ್ಣು ಹುಟ್ಟುತ್ತಲೇ ಸಾವನ್ನಪ್ಪಿವೆ. ಸದ್ಯ 7 ಗಂಡು 5 ಹೆಣ್ಣು ಮಕ್ಕಳಿದ್ದಾರೆ. ರೇಖಾಳ 2 ಗಂಡು 3 ಹೆಣ್ಣು ಮಕ್ಕಳಿಗೆ ಈಗಾಗಲೇ ಮದುವೆಯಾಗಿ ಮೊಮ್ಮಕ್ಕಳಿದ್ದಾರೆ. ಈ ಕುಟುಂಬದ ಮಕ್ಕಳು ಯಾರು ಕೂಡ ಶಿಕ್ಷಣ ಪಡೆದಿಲ್ಲವಂತೆ. ಇದರಿಂದಾಗಿಯೇ ಕುಟುಂಬ ಕಲ್ಯಾಣ ಯೋಜನೆ ಅಥವಾ ಮಾಹಿತಿಯ ಕೊರತೆ ಇದೆ ಅಂತಾರೆ ವೈದ್ಯರು. ಆಸ್ಪತ್ರೆಗೆ ಬಂದಾಗ 4ನೇ ಹೆರಿಗೆ ಅಂತ ಸುಳ್ಳು ಹೇಳಿದ್ರಂತೆ. ಬಳಿಕ ಸತ್ಯ ಗೊತ್ತಾಗಿದ್ದೇ ತಡ ದೊಡ್ಡ ಸುದ್ದಿಯಾಗಿದೆ. 17ನೇ ಹೆರಿಗೆ ಸಮಯದಲ್ಲಿ ಅಧಿಕ ರಕ್ತಸ್ರಾವವಾಗಿ ಸಾಯುವ ಪರಿಸ್ಥಿತಿ ಬಂದಿತ್ತಂತೆ. ಅದೃಷ್ಟವಶಾತ್ ಬದುಕುಳಿದಿದ್ದಾರೆ ರೇಖಾ. 17ಕ್ಕೆ ನಿಲ್ಲಿಸ್ತಾರಾ ಅಥವಾ ಮುಂದುವರಿಸ್ತಾರಾ ಗೊತ್ತಿಲ್ಲ. ಲೋಕಾಪುರ ಭಾಗದಲ್ಲಿ ಉತ್ತಮ ಊಟ ಮತ್ತು ಉಪಹಾರಕ್ಕಾಗಿ ತಲೆ ಎತ್ತಿ ನಿಂತಿದೆ ಸಸ್ಯಾಹಾರಿ ಉಡುಪಿ ಹೋಟೆಲ್ ಶ್ರೀ ವಿಷ್ಣು ಗ್ರ್ಯಾಂಡ್. ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಶೈಲಿಯ ರುಚಿಕರ ಊಟ ತಿಂಡಿ ಸಿಗುತ್ತೆ. ಚೈನೀಸ್ ಖಾದ್ಯಗಳನ್ನು ಸವಿಯಲು ಇದು ಬೆಸ್ಟ್ ಹೋಟೆಲ್. ಜೊತೆಗೆ ಐಸ್ ಕ್ರೀಮ್, ಜ್ಯೂಸ್, ಚಾಟ್ಸ್ ಕೂಡ ಲಭ್ಯ. ವಿಶಾಲವಾದ ಹೋಟೆಲ್ನಲ್ಲಿ ಶುಚಿತ್ವಕ್ಕೆ ಆದ್ಯತೆ ನೀಡುವ ಕಿಚನ್ ರೂಮ್, ನುರಿತ ಅಡುಗೆ ತಯಾರಕರು, ಅತ್ಯುತ್ತಮ ಆಸನಗಳಿವೆ. ಕುಟುಂಬ ಸಮೇತರಾಗಿ ಭೇಟಿ ನೀಡಿದ್ರೆ ಫ್ಯಾಮಿಲಿ ರೂಮ್ ಸೌಲಭ್ಯವಿದೆ. ಲೋಕಾಪುರದ ಕಡೆ ಹೋದ್ರೆ ಈ ಹೋಟೆಲ್ಗೆ ಭೇಟಿ ನೀಡೋದನ್ನ ಮರಿಬೇಡಿ. ರುಚಿಕರ ಖಾದ್ಯಕ್ಕೆ ಹೆಸರುವಾಸಿ ಅಂದ್ರೆ ಹೋಟೆಲ್ ಶ್ರೀ ವಿಷ್ಣು ಗ್ರ್ಯಾಂಡ್. ಸ್ಥಳ ಬಸವೇಶ್ವರ ಸರ್ಕಲ್, ಬಸ್ ಸ್ಟ್ಯಾಂಡ್ ಹತ್ತಿರ, ಲೋಕಾಪುರ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.